ಪ್ರಮುಖವಾಗಿ ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿಗೆ 1 ಲಕ್ಷ ಮತಗಳ ಮುನ್ನಡೆ. ವಯನಾಡಿನಲ್ಲಿ ಬಿಜೆಪಿ ಅಭ್ಯರ್ಥಿ ನವ್ಯ ಹರಿದಾಸ್ಗೆ ಭಾರಿ ಹಿನ್ನಡೆ, ಆರಂಭದಿಂದಲೂ ಕೂಡ ಹಿನ್ನಡೆ ಇದೆ. ಸೊ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು. ಸೊ ಈಗ ವಯನಾಡಿನಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಭಾರಿ ಮುಖಭಂಗ ಆಗಿದೆ, ಆರಂಭದಿಂದಲೂ ಕೂಡ ಹಿನ್ನಡೆ ಆಗಿರುವಂಥದ್ದು. ಅಂದರೆ ರಾಹುಲ್ ಗಾಂಧಿಯವರ ಸ್ಥಾನ ಅದು. ಸೊ ಈಗ ಆ ಜಾಗದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧೆಯನ್ನು ಮಾಡಿ ಈ ರೀತಿಯಾಗಿ 1 ಲಕ್ಷ ಮತಗಳ ಅಂತರದಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ ವಯನಾಡಿನಲ್ಲಿ. ಇಲ್ಲಿ ವಯನಾಡಿನಲ್ಲಿ ಭರ್ಜರಿ ಆಗಿರುವಂತಹ ಮುನ್ನಡೆ ಕಾಂಗ್ರೆಸ್ಗೆ ಇದೆ. ಜಾರ್ಖಂಡ್ಗೆ ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ ಸರ್ಕಾರನೇ ಇದೆ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ಮಹಾರಾಷ್ಟ್ರದಲ್ಲಿ NDA ಇದೆ. ಮಹಾರಾಷ್ಟ್ರದಲ್ಲಿ NDA ಚೆನ್ನಾಗಿ ನಡೀತಾ ಇದೆ. ಬಟ್ ಇಲ್ಲಿ ಜಾರ್ಖಂಡ್ ಅಂತ ಬಂದಾಗ ಕಾಂಗ್ರೆಸ್ಗೆ ಮುನ್ನಡೆ ಆಗಿದೆ. ವಯನಾಡಿನಲ್ಲಿ ಇಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾಗೆ ಮುನ್ನಡೆಯನ್ನು ಆಗಿರುವಂಥದ್ದು. ಆರಂಭದಿಂದಲೂ 1 ಲಕ್ಷಗಳ ಅದಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಸರ್, ಈಗ ಏನು ಕೊನೆ ಕ್ಷಣ CP ಯೋಗೇಶ್ವರ್ ಅವರಿಗೂ ಕೂಡ ನಂಬಿಕೆ ಇರಲಿಲ್ಲ. ಕೊನೆ ಕ್ಷಣ ಹೇಳಿದರು, ಅಂದರೆ ನೇರವಾಗಿ ಪೈಪೋಟಿ ಇರುತ್ತೆ, ಬಟ್ ಸೋಲ್ತೀನಿ ಅಂತ ಹೇಳೋದಿಲ್ಲ, ಆದರೆ ಪೈಪೋಟಿ ಇರುತ್ತೆ ಅಂತೇಳಿ. ಅಂದರೆ ಜಮೀರ್ ಅವರ ಹೇಳಿಕೆ ಎಲ್ಲೋ ಒಂದು ಕಡೆ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ಕೂಡ ಹೇಳಿದರು. ಬಟ್ ಈ ಕ್ಷಣ CP ಯೋಗೇಶ್ವರ್ 15,000 ಮತಗಳ ಅಂತರದಿಂದ ಮುನ್ನಡೆ ಇದ್ದಾರೆ. ಈಗ ನೋಡಿ, ಇವರು ಜಮೀರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಇನ್ನೊಂದು 2 ದಿನದಲ್ಲಿ ಪ್ರಚಾರ ಅಂತ್ಯ ಆಗುತ್ತೆ ಅನ್ನೋ ಟೈಮಲ್ಲಿ ಕೊಟ್ಟಿದ್ರು. ಅಷ್ಟೊತ್ತಿಗಾಗಲೇ ಭಾಳಷ್ಟು ಜನ ಮತದಾರರು ಒಂದು ನಿರ್ಧಾರ ಮಾಡಿಬಿಟ್ಟಿರ್ತಾರೆ ಎಲ್ಲಿ ಓಟ್ ಹಾಕಬೇಕು ಅಂತ. ಎಲ್ಲೋ ಒಂದು ಮಾರ್ಜಿನಲ್ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಆ ಮಾರ್ಜಿನಲ್ ಡಿಫ್ರೆನ್ಸ್ ಆಗೋದು ಕೂಡ ಇಲ್ಲಿ ಏನಕ್ಕೆ ಪ್ರಮುಖ ಆಗುತ್ತೆ ಅಂತಂದರೆ, ಇದು ಇಬ್ಬರಿಗೆ ನೆಕ್ ಟು ನೆಕ್ ನೇರ ಫೈಟ್ ಇರೋದ್ರಿಂದ ಬಹುಶಃ ಗೆಲುವಿನ ಅಂತರ ತುಂಬ ಹೆಚ್ಚಿರಲ್ಲ ಅಂತ ಇಬ್ಬರೂ ಹೇಳ್ತಾ ಇದ್ದಾರೆ. ಈಗಾಗಲೇ ಮುಂಚೆಯಿಂದ ಹೇಳ್ಕೊಂಡು ಬರ್ತಿದ್ದಾರೆ. ಸೊ ಈ ಗೆಲುವಿನ ಅಂತರ ಕಡಿಮೆ ಇರೋದ್ರಿಂದ ಜಮೀರ್ ಅವ್ರ ಸ್ಟೇಟ್ಮೆಂಟು ಅಲ್ಲೆಲ್ಲೋ ಒಂದು ಕಡೆ ಪ್ರಭಾವ ಬೀರೋ ಸಾಧ್ಯತೆಗಳಿದೆ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಕಾಣುತ್ತೆ. ನೋಡ್ಬೇಕಾಗತ್ತೆ, ಕಾದು ನೋಡ್ಬೇಕಾಗತ್ತೆ ಏನೈತೆ. ಪುರಾಣಿಕ್ ಸರ್ ಈಗ 3 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಗೆ ಮುನ್ನಡೆ ಇದೆ. ಏನು ಲೆಕ್ಕಾಚಾರ ಇದೆಲ್ಲ? ವಾಯ್ಸ್ ಮ್ಯೂಟ್ ಆಗಿದೆ ನೋಡಿ, ವಾಯ್ಸ್ ಬರ್ತಾ ಇಲ್ಲ. ವಾಯ್ಸ್ ಕೇಳಿಸ್ತಾ ಇಲ್ಲ. ಸಹಜವಾಗಿ ಕುತೂಹಲ ಇರುವಂಥ ಕ್ಷೇತ್ರ ಅಂತಂದರೆ ಅದು ಚನ್ನಪಟ್ಟಣ. ಆರಂಭದಲ್ಲಿ ನಿಖಿಲ್ಗೆ ಮುನ್ನಡೆ ಇತ್ತು. ಬಟ್ ಈಗ ಸಿಗ್ತಾ ಇರುವಂಥ ಅಪ್ಡೇಟ್, CP ಯೋಗೇಶ್ವರ್ 15,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಅಂತೇಳಿ. ಇನ್ನೂ ಸುಮಾರು ಸುತ್ತುಗಳು ಇದ್ದಾವೆ. ಬಟ್ ಈಗ ನಗರ ಪ್ರದೇಶಕ್ಕೆ ಆ ವೋಟಿಂಗ್ ಬಂದಿರಬಹುದು. ಸೊ ಹಂಗಾಗಿ ಗೊತ್ತಿಲ್ಲ, ಒಂದು 2-3 ಸುತ್ತು ಆದ ನಂತರ ಅದರ ರಿಯಾಲಿಟಿ ಗೊತ್ತಾಗುತ್ತೆ. ಅದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.